ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಂಗೆ ಇವತ್ತು ಯೂಟ್ಯೂಬಿನಿಂದ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಬಂದು 4 ದಿವಸ ಆಗಿದೆ. ಬಟ್ ವಿಡಿಯೋ ಸ್ವಲ್ಪ ಲೇಟ್ ಆಯ್ತು. ನಾವು ಬಂದಿದ್ದು ಸ್ವಲ್ಪ ಲೇಟ್ ಅಲ್ವಾ, ಹಂಗಾಗಿನೇ ಬಂದಿದೀವಿ. ಎನಿವೆ ಆ ಅಪ್ಡೇಟ್ ಏನು, ಅದೇನು ಅಷ್ಟಕ್ಕೂ ಆಡ್ಕೊಂತಿದ್ದ ಯೂಟ್ಯೂಬ್ ಮಾಡ್ತಿದ್ದೀರಾ, ಅಯ್ಯೋ ನಿಮ್ ಕೈಲಿ ಎಲ್ಲ ಆಗುತ್ತೆ ಅಂತ ಆಡ್ಕೊಂತಿದ್ದಂತ ಜನ ಇವತ್ತು ಬಾಯಿ ಮೇಲೆ ಬೆರಳನ್ನ ಯಾಕೆ ಇಟ್ಕೊಳಕ್ಕೆ ಹೊರಟಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಿಬಿಟ್ಟು ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ಎನಿವೆ ಆ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಒಂದೊಂದು ಸ್ಕೂಲಲ್ಲೂ ಕೂಡ ಇನ್ಮೇಲಿಂದ ಯೂಟ್ಯೂಬ್ ಬಗ್ಗೆ ಒಂದು ಕ್ಲಾಸ್ ಅನ್ನ ಇಟ್ಟು ಅದ್ರ ಬಗ್ಗೆ ಸ್ವಲ್ಪ ಪಾಠಗಳನ್ನ ಮಾಡಿ, ಹಂಗೆ ಒಂದು ಕ್ಲಬ್ ರೀತಿ ಮಾಡಿ, ಕ್ರಿಯೇಟಿವ್ ಕ್ಲಬ್ ಅಂತ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಹಿಂಗೇನೆ ಮಾಡಬೇಕು ಅಂತ ಡಿಸೈಡ್ ಅನ್ನ ಮಾಡಿದ್ದಾರೆ. ಅದು ನಿರ್ಮಲಾ ಸೀತಾರಾಮ್ ಅನ್ನೋರು. ಎನಿವೆ ಅದ್ರ ಬಗ್ಗೆ ಅದರಿಂದ ಆದಂತ ಉಪಯೋಗಗಳೇನು, ಅದರಿಂದ ಆದಂತ ದುರುಪಯೋಗಗಳೇನು, ಅಷ್ಟಕ್ಕೂ ಇದನ್ನ ಯಾಕೆ ಮಾಡಿದ್ರು, ಇದನ್ನ ಸರ್ಕಾರ ಯಾತಕ್ಕೋಸ್ಕರ ಒಂದು ಅಸ್ತಿತ್ವವನ್ನ ತಗೊಂಡು ಬರ್ಬೇಕು ಅಂತ ಅನ್ಕೊಂಡಿದೆ ಅನ್ನೋದನ್ನ ನಿಮ್ಗೆಲ್ಲ ಪೂರ್ತಿಯಾಗಿ ನಾನು ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ ಕೂಡ. ಮೊದಲಿಗೆ ಬರೋದಾದ್ರೆ, ಅಷ್ಟಕ್ಕೂ ಈ ಯೂಟ್ಯೂಬ್ನವರು ಕ್ಲಾಸ್ ಅನ್ನ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡಿದ್ದಾರೆ, ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಹ ಈಗಿನಿಂದಾನೇ ಒಂದು ಕ್ರಿಯೇಟಿವ್ ಮೈಂಡ್ ಕ್ರಿಯೇಟ್ ಆಗ್ಲಿ ಅಂತ. ಮುಂದೆ ಬೆಳಿಬಹುದು, ಹೇಳಕ್ ಬರೋದಿಲ್ಲ, ಯಾವ ರೀತಿ ಆಗ್ಬೋದು ಅಂತ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ತುಂಬಾನೇ ಸ್ಟ್ರಾಂಗ್ ಆಗಿದೆ, ಅದು ನಿಮ್ಗೂ ಕೂಡ ಗೊತ್ತು, ನಮಗೂ ಕೂಡ ಗೊತ್ತು, ಪೂರ್ತಿಯಾಗಿ ಸ್ಟ್ರಾಂಗ್ ಆಗಿ ನಿಂತಿದೆ. ಇವತ್ತಿನ ಕಾಲದಲ್ಲಿ ಸರ್ಕಾರಿ ಕೆಲಸಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ರೆಸ್ಪೆಕ್ಟ್ ಜಾಸ್ತಿ ಆಗಿರುತ್ತೆ ಕೂಡ. ಅದು ನಿಮ್ಗೂ ಸಹ ಗೊತ್ತಿರುವಂತ ವಿಷಯ ಕೂಡ. ಅದಕ್ಕೋಸ್ಕರನೇ ಇವಾಗಿನಿಂದನೇ ಅವರಿಗೆ ಒಂದು ಮೈಂಡ್ ಅಲ್ಲಿ ಒಂದು ಥಾಟ್ ಅನ್ನೋದು ಏನಾದ್ರು ಬಂದ್ರೆ ಮುಂದೆ ಅವರು ಬೆಳಿಬಹುದು ಅಥವಾ ಬೇರೆ ಏನಾದ್ರು ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋ ಒಂದು ಕಾರಣಕ್ಕೆ ಅಸ್ತಿತ್ವಕ್ಕೆ ತರೋದಕ್ಕೆ ಹೊರಟಿದ್ದಾರೆ. ಅದು ಕೂಡ ಸರ್ಕಾರನೇ ಇಷ್ಟೊಂದು ಇದನ್ನ ಎನ್ಕರೇಜ್ಮೆಂಟ್ ಅನ್ನ ಮಾಡ್ತಾ ಇದೆ ಅಂದ್ರೆ ಇದರಲ್ಲಿ ಏನೋ ಒಂದು ದೊಡ್ಡದಾದಂತ ಒಂದು ವಿಷಯ ಇದೆ ಕೂಡ. ಅಷ್ಟು ಸುಲಭವಾಗಿ ನಮ್ಮ ಸರ್ಕಾರ ಇದರದಕ್ಕೆಲ್ಲ ಕೈಯನ್ನ ಹಾಕೋದಿಲ್ಲ. ಅದು ನಿಮ್ಗೂ ಸಹ ಗೊತ್ತು ನಮ್ಮ ಸರ್ಕಾರದ ಬಗ್ಗೆ ಯಾವ ರೀತಿ ಮಾಡ್ತಾರೆ ಆ ಸರ್ಕಾರನ ಅಂತ. ಅನ್ನಂಗೆ ಇದನ್ನ ಯಾಕೆ ಅಸ್ತಿತ್ವಕ್ಕೆ ತರ್ತಾ ಇದ್ದಾರೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಯ್ತು. ಅಸ್ತಿತ್ವಕ್ಕೆ ತಂದ್ರೆ ಒಂದು ರೀತಿ ಒಳ್ಳೇದೇ. ಯಾಕೆ ಅಂದ್ರೆ ಈಗಿನ ಕಾಲದ ಮಕ್ಕಳು ಗೊತ್ತಲ್ಲ, ಒಂದು ಚೂರು ಕೇಳಿದ್ರೆ ಸಾಕು ಪೂರ್ತಿಯಾಗಿ ಹೇಳ್ತಾರೆ. ಇನ್ನು ಅವರಿಗೂ ಸಹ ಇನ್ನೂ ಸ್ವಲ್ಪ ಮೈಂಡಿಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಕೊಟ್ರೆ ಇನ್ನೂ ಕೂಡ ದೊಡ್ಡದಾಗಿ ಬೆಳಿಬಹುದು ನಮ್ಮ ಆರ್ಥಿಕ ಪರಿಸ್ಥಿತಿ ಅಂತಾನು ಕೂಡ ನಮ್ಮ ನಿರ್ಮಲಾ ಸೀತಾರಾಮ್ ಅವರು ತಂದಿರಬಹುದು ಅಂತ ನನ್ನ ಅನಿಸಿಕೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ, ಇದನ್ನ ನಮ್ಮ ಜನರೇಷನ್ ಅಲ್ಲಿ ಮಾಡಿದ್ರೆ ತುಂಬಾನೇ ಉಪಯೋಗ ಆಗಿ ಇರೋದು. ಈಗಿನ ಮಕ್ಕಳಿಗೆ ಆಲ್ರೆಡಿ ಎಲ್ಲ ಗೊತ್ತಿರೋದಂತದೇ, ಯೂಟ್ಯೂಬಿನಿಂದ ದುಡ್ಡು ಮಾಡ್ಬೋದು, ಅದ್ ಮಾಡ್ಬೋದು, ಇದ್ ಮಾಡ್ಬೋದು, ಇದರಿಂದ ನಮಗೆ ಎಲ್ಲ ಕೂಡ ಗೊತ್ತಿದೆ ಅನ್ನೋರೇ ಜಾಸ್ತಿ ಕೂಡ ಇದಾರೆ ಕೂಡ. ಆದ್ರೆ ಅದು ಒಟ್ಟಿಗೆ ಮಾಡ್ತಾ ಇರೋದು ಒಳ್ಳೇದೇ, ಇಲ್ಲ ಅಂತ ನಾನು ಹೇಳೋದಿಲ್ಲ. ತುಂಬಾನೇ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ಕೂಡ ಅಂತ ನಾನು ಹೇಳ್ತೀನಿ. ಸುಮಾರು 15,000 ಸ್ಕೂಲ್ಗಳು, 500ಕ್ಕೂ ಹೆಚ್ಚು ಕಾಲೇಜ್ಗಳಲ್ಲಿ ಇದೊಂದು ವರ್ಕ್ ಅನ್ನ ಮಾಡ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ನಿರ್ಮಲಾ ಸೀತಾರಾಮ್ ಅವರು. ಅನ್ನಂಗೆ ಪ್ರತಿ ಸ್ಕೂಲಲ್ಲೂ ಕೂಡ ಒಂದೊಂದು ಕ್ರಿಯೇಟಿವ್ ಕ್ಲಬ್ ಅನ್ನೋದನ್ನ ಇಡ್ಬೇಕು. ಅಂದ್ರೆ ಕ್ಲಬ್ ರೀತಿ ಮಾಡ್ಬಿಟ್ಟು, ಈಗ ನೀವು ನೋಡಿರ್ತೀರಾ ಏನದು ಸೈಂಟಿಸ್ಟ್ ಲ್ಯಾಬ್, ಅಂದ್ರೆ ಸೈನ್ಸ್ ಬಗ್ಗೆ ಲ್ಯಾಬ್ ಅಲ್ಲಿ ಇರ್ತಾರಲ್ವಾ, ಅದೇ ರೀತಿ ಈ ಈಗ ಯೂಟ್ಯೂಬ್ ಕ್ಲಾಸ್ ಅಲ್ಲೂ ಕೂಡ ಒಂದು ಕ್ಲಬ್ ಅನ್ನ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಕ್ಲಾಸಸ್ ಅನ್ನ ಮಾಡಿ ಅದ್ರ ಬಗ್ಗೆ ನಾಲೆಡ್ಜ್ ಅನ್ನ ತಿಳಿಸಿ ಇವರು ಮಾಡ್ಬೇಕು ಅಂತ ಹೊರಟಿದ್ದಾರೆ ಕೂಡ. ಬಟ್ ಅದನ್ನು ಅಸ್ತಿತ್ವಕ್ಕೆ ಬಂದಿಲ್ಲ ಅಂತ ಅನ್ಕೊಂಡಿದೀನಿ, ಬಂದಿಲ್ಲ ಕೂಡ. ಅದು ಯಾವಾಗ ಬರುತ್ತೆ ಅಂತ ಡೇಟ್ ಅನ್ನು ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ. ಇವತ್ ಬರ್ಬೋದು, ನಾಳೆ ಬರ್ಬೋದು, ಯಾವಾಗಾರು ಬರ್ಬೋದು, ಅಂದ್ರೆ ಈ ತಿಂಗಳೊಳಗೆ ಬರುತ್ತೆ, ಒಟ್ಟಿಗೆ ಯಾವಾಗ್ಲಾರು ಬರುತ್ತೆ ಕೂಡ. ಆದ್ರೆ ಒಂದಂತೂ ಸತ್ಯ ಹೇಳ್ತೀನಿ, ಇನ್ಮೇಲಿಂದ ಯೂಟ್ಯೂಬ್ ಮಾಡೋರು ಅಯ್ಯೋ ನಿನ್ ಕೈಲೆಲ್ಲ ಆಗುತ್ತೆ, ಮಕ್ಳು ಕೈಗೆಲ್ಲ ಫೋನ್ ಕೊಟ್ಟು ಹಾಳ್ ಮಾಡ್ತಾ ಇದೀರಾ ಅನ್ನೋರೆಲ್ಲ ಇನ್ಮೇಲಿಂದ ಬಾಯಿ ಮೇಲೆ ಬೆಳ್ಳನ್ನ ಇಟ್ಕೊಂಡು ಬಾಯಿ ಮುಚ್ಕೊಂಡು ನೋಡ್ತಾರೆ ಕೂಡ ಮಾಡೋದನ್ನ. ನನಗೆ ಇದರಿಂದ ತುಂಬಾನೇ ಉಪಯೋಗಗಳೇ ಇದಾವೆ. ಯಾಕೆಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಾಯ್ತು ಕೂಡ. ಅಷ್ಟಕ್ಕೂ ಯೂಟ್ಯೂಬ್ ಈ ತರದ್ದು ಯೋಜನೆಯನ್ನ ಯಾಕೆ ಹಾಕೊಂತು, ಅವ್ರು ಕಮ್ಮಿ ಕ್ರಿಯೇಟರ್ಸ್ ಏನಿಲ್ಲ. ಕರ್ನಾಟಕದಲ್ಲಿ ಸುಮಾರು 20 ಲಕ್ಷನ 21 ಲಕ್ಷನಕ್ಕೂ ಅಧಿಕ ಕ್ರಿಯೇಟರ್ಸ್ ಇದಾರೆ, ಅದ್ರಲ್ಲಿ ನಾನು ಕೂಡ ಒಬ್ಬ, ಸರಿನಾ. ಅಷ್ಟಕ್ಕೂ ಇವ್ರು ಇದರ ಕ್ಲಾಸ್ ಅನ್ನ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ ಇವ್ರದ್ದು ಸ್ವಲ್ಪ ಬೆಳಿಬೇಕು, ವಿಸ್ತಾರವಾಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಕೆಲಸವನ್ನ ಮಾಡ್ತಾ ಇದಾರೆ ಕೂಡ ಇವರು ಯೂಟ್ಯೂಬ್ನವರು. ಅದು ಬಿಟ್ರೆ ಬೇರೆ ಏನು ಕೂಡ ಇವ್ರದ್ದು ಇಲ್ಲ. ಇನ್ನೂ ಸ್ವಲ್ಪ ಜನ ಬರ್ಲಿ, ಕ್ರಿಯೇಟಿವ್ಸ್ ಬರ್ಲಿ, ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೆಳಿಲಿ, ಇನ್ನು ನಾವು ಸ್ವಲ್ಪ ಬೇರೆ ಲೆವೆಲ್ಗೆ ಏನಾದ್ರು ಹೋಗ್ಬೋದಾ ಅನ್ನೋ ಒಂದು ಥಾಟ್ ಅನ್ನ ಇಟ್ಕೊಂಡು ಈ ಯೂಟ್ಯೂಬ್ನವರು ಈ ತರ ಮಾಡಿರ್ಬೋದು. ಅಥವಾ ನಮ್ಮ ಸರ್ಕಾರ ಏನು
ಈಗಿನ ಪೀಳಿಗೆ ಮಕ್ಕಳಿಗೆ ಇದೊಂದು ಕ್ರಿಯೇಟಿವ್ ಮೈಂಡ್ ಅನ್ನ ನಾವು ಕಲ್ಸಿದ್ರೆ ಮುಂದೆ ನಮ್ಗೆ ಏನಾದ್ರು ಯೂಸ್ ಆಗ್ಬಹುದು ಅಥವಾ ಬೇರೆ ಏನಕ್ಕಾದ್ರೂ ಹೆಲ್ಪ್ ಆಗ್ಬಹುದು ನಮಗೆ ಅಂತ ಇನ್ನು ಈ ಥಾಟ್ ಏನಾದ್ರು ಇಟ್ಕೊಂಡು ಇದೊಂದು ಕಾರ್ಯಾಚರಣೆನ ಅಸ್ತಿತ್ವಕ್ಕೆ ತರಬಹುದು. ಅದು ಬಿಟ್ರೆ ಬೇರೆ ಏನು ಸಹ ಇಲ್ಲ. ಇದರಿಂದ ಮಕ್ಕಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದ್ರೆ ಮಕ್ಕಳಿಗೆ ಅದೇ ಬೇಕಾಗಿರುತ್ತೆ ಕೂಡ. ಮೊಬೈಲ್ ಅಲ್ಲಿ ಯೂಟ್ಯೂಬ್ ಹಾಕೊಟ್ರೆ ಯಾವ ತಾನೇ ನೋಡಲ್ಲ, ಇಲ್ಲ ಅದ್ರ ಬಗ್ಗೆ ಕ್ಲಾಸ್ ಮಾಡಿದ್ರೆ ಯಾವ ತಾನೇ ಕೇಳಲ್ಲ ಹೇಳಿ. ಈ ತರದ್ದು ನಮ್ ಕಾಲದಲ್ಲಿ ಇರ್ಲಿಲ್ವಲ್ಲ, ಏನ್ ಮಾಡಕ್ಕಾಗುತ್ತೆ. ಅಯ್ಯೋ ಬಿಡಿ ಹೋಗ್ಲಿ. ಏ ಅಷ್ಟೇ, ಇಷ್ಟೇನೆ, ಇನ್ನೇನು ಸಹ ಇದ್ರ ಬಗ್ಗೆ ಇಲ್ಲ. ಎನಿವೆ ಇದು ಬಂದ್ರೆ ತುಂಬಾನೇ ಒಳ್ಳೇದು. ಬಂದ್ಲಿ ಬರ್ಲಿ ಬರ್ಲಿ, ಆಶೀರ್ವಾದ ಮಾಡೋಣ. ಬಂದಾಗ ನಾವು ಏನಾದ್ರು ಒಂಚೂರು ಹೋಗಿ ಸ್ಕೂಲಲ್ಲಿ ನೋಡ್ಕೊಂಡು ಬರುವಂತ ಸಾಧ್ಯತೆ ಇದೆ. ನೋಡೋಣ, ಅಕಸ್ಮಾತ್ ಆದ್ರೆ ಅದು ಕೂಡ ಆಗ್ಬಿಡ್ಲಿ. ಎನಿವೆ ಈ ಅಪ್ಡೇಟ್ ಬಗ್ಗೆ ನಾನು ಇಷ್ಟೇನೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ಅಂದಂಗೆ ಅದೇ ಇನ್ನೇನಿಲ್ಲ, ಅದೊಂದು ಅಪ್ಡೇಟ್ ಬಂದಿದೆ, ಬರುತ್ತೆ ಒಟ್ಟಿಗೆ ಎಲ್ಲಾ ಸ್ಕೂಲ್ಗಳಿಗೂ ಬರಬಹುದು. ಕರ್ನಾಟಕದಲ್ಲಿ 3% ಬರುತ್ತೆ 15,000 ಅಂತಂದ್ರೆ. ಇನ್ನು ಕಾಲೇಜ್ಗಳು ಇನ್ನೇನು 500, ಅವೇನ್ ಜಾಸ್ತಿ ಸಿಗೋದಿಲ್ಲ ಕಾಲೇಜಲ್ಲಿ. ನೋಡೋಣ ಯಾವ್ದಾವ್ದು ಕಾಲೇಜಲ್ಲಿ ಸಿಗ್ಬೋದು, ಯಾವ್ದಾವ್ದು ಸಿಗೋದಿಲ್ಲ ಅಂತ. ನಿಮ್ ಕಾಲೇಜು ಅಥವಾ ಸ್ಕೂಲ್ಗಳಲ್ಲಿ ಏನಾದ್ರು ಬಂದಿದ್ರೆ ಇದೊಂದು ಕ್ಲಾಸ್, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ಎನಿವೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಸಿಗ್ತೀನಿ. ಇಂಥದ್ದೇ ಒಂದು ಅಪ್ಡೇಟ್ ಅನ್ನ ತಗೊಂಡು ಅಥವಾ ಒಂದು ಅರ್ನಿಂಗ್ ಆಪ್ಸ್ ಬಗ್ಗೆ ತಗೊಂಡು, ಯಾವುದೋ ಒಂದು ಟೆಕ್ ಬಗ್ಗೆ ಅಥವಾ ಮೂವಿ ಅಪ್ಡೇಟ್ ಬಗ್ಗೆ ತಗೊಂಡು ನಿಮ್ಮ ಕಣ್ಣೆದುರಿಗೆ ಬಂದೇ ಬರ್ತೀನಿ. ಸ್ಟಿಲ್ ವಾಚಿಂಗ್, ಟೇಕ್ ಇಟ್ ಡೆಲೆ.